ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ಶ್ರೀಮತಿ ಅರುಂಧತಿ ರಮೇಶ್ ರವರ ಸ್ನೇಹಿತೆಯರ ಬಳಗದ ವತಿಯಿಂದ ಸಾಹಿತಿ ಶ್ರೀಮತಿ ಅರುಂಧತಿ ರಮೇಶ್ ಅವರ ಸಂಸ್ಮರಣಾ ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಜೂನ್ 21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರ್ದೇಶಕಿ ಎಸ್ ಮಲ್ಲಮ್ಮ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ 21ರಂದು ಬೆಳಿಗ್ಗೆ 10 ಗಂಟೆಗೆ ಕುವೆಂಪು ಕನ್ನಡ ಭವನದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ವಾಮದೇವಪ್ಪ ತೊಗಲೇರಿ ಉದ್ಘಾಟಿಸಲಿದ್ದು ಸಾಹಿತಿ ವಾಸುದೇವ್ ನಾಡಿ ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ. ಲೇಖಕಿ ಶೈಲಜಾ ಟಿಎಸ್ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪದ್ಮಾ ಶ್ರೀಧರ್, ಪ್ರೇಮಾ ನಾಗರಾಜ್, ಆರ್ ಮಂಜುನಾಥ್ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಲೇಖಕಿ ಶೈಲಜಾ, ವಾಸುದೇವ್ ಮೂರ್ತಿ, ಪ್ರಕಾಶ್, ಸಂಧ್ಯಾ ಸುರೇಶ್, ವಾಗ್ದೇವಿ, ದಿಲ್ಯಪ್ಪ ಇದ್ದರು. ಹಲವಾರು ಮಹಿಳಾ ಸಾಹಿತಿಗಳಲ್ಲಿ ಇವರೊಬ್ಬರು ಪ್ರಮುಖ ವ್ಯಕ್ತಿಯಾಗಿ ಕಂಡು ಬರ್ತಾ ಇದ್ರು. ನಮ್ಮ ಹರಿಹರದ ದೊಡ್ಡಮ್ಮ, ಲಲಿತಮ್ಮ ಚಂದ್ರಶೇಖರು, ದಾವಣಗೆರೆಯ ಟಿ ಗಿರಿಜಾ, ಡಾಕ್ಟರ್ ಎಚ್ ಗಿರಿಜಮ್ಮ, ಇವ್ರ ನಂತರ ಕೇಳಬಲ್ಲಂಥ ಹೆಸರು ಅಂದರೆ ನಮಗೆ ಈ ಅರುಂಧತಿಯವರು. ಅವರ ಕಾವ್ಯ ಸಾಹಿತ್ಯ, ಅವರ ಕಾವ್ಯ ಶಕ್ತಿ ಅದ್ಭುತವಾದದ್ದು. ಅವರು ಬರೆದಿದ್ದು 6 ಕವನ ಸಂಕಲನಗಳು, ಒಂದು ನಾಟಕ, ಇನ್ನೊಂದು ಕಥಾ ಸಂಕಲನ. ಅವರು ಬರೆದ ಕೇವಲ ಕಡಿಮೆ ಕೃತಿಗಳಾದರೂ ಅತ್ಯಂತ ಅರ್ಥಪೂರ್ಣವಾದ ಕವಿತೆಗಳನ್ನು ಬರೆದಿದ್ದನ್ನು ಇದು ರಾಜ್ಯ ಮಟ್ಟವೇ ಕೂಡ ಇದನ್ನು ಗುರುತಿಸಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಅತ್ಯಂತ ಪ್ರಬುದ್ಧ ಸಾಹಿತ್ಯವನ್ನು ರಚಿಸಬಲ್ಲಂಥ ಅರುಂಧತಿ ಈ ದಾವಣಗೆರೆಯ ವನಿತಾ ಸಮಾಜದ ಅಂಗಸಂಸ್ಥೆಯಾದಂಥ ವನಿತಾ ಸಾಹಿತ್ಯ ವೇದಿಕೆಯಲ್ಲಿ ಸುಮಾರು ವರ್ಷಗಳವರೆಗೆ ಕಾರ್ಯದರ್ಶಿಯಾಗಿ, ನಾನು ಅಧ್ಯಕ್ಷೆಯಾಗಿದ್ದಾಗ ಅವ್ರ ಕಾರ್ಯದರ್ಶಿಯಾಗಿ ತುಂಬ ಉತ್ತಮವಾದ ಕಾರ್ಯಗಳನ್ನು ನೆರವೇರಿಸಿದರು. ಹಾಗೆ 2004ರಿಂದ 2008ರವರೆಗೆ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕೆಲಸ ನಿರ್ವಹಿಸಿದರು. ಅನೇಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆಮೇಲೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅವರ ಆರೋಗ್ಯದ ನಿಮಿತ್ತ ಬೆಂಗಳೂರಿನಲ್ಲಿರುವ ಅವರ ಮಗನ ಮನೆಗೆ ಹೋಗಿ ಅವರು ವಾಸ ಮಾಡಲಿಕ್ಕೆ ಆರಂಭಿಸಿ ಅಲ್ಲಿಯೂ ಕೂಡ ಬೆಂಗಳೂರಿನ ಸಿರಿಗನ್ನಡ ವೇದಿಕೆಯ ನಗರದ ಅಧ್ಯಕ್ಷೆಯಾಗಿ 10 ಹಲವು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ, ಅದರಲ್ಲೂ ಕೂಡ ಕೊರೋನಾ ಸಂದರ್ಭದಲ್ಲಿ ಅನೇಕ ಅಂತರ್ಜಾಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಲ್ಲಂಥ ಅತ್ಯಂತ ಕ್ರಿಯಾಶೀಲ, ಸೃಜನಶೀಲ ಸಾಹಿತಿ ಅರುಂಧತಿ. ಅವರ ಒಂದು ಭವದ ಬೆಳಕು ಅನ್ನೋ ಒಂದು ಕೃತಿ ಇದು ಇತ್ತೀಚೆಗೆ ಸುಮಾರು 3 ವರ್ಷಗಳ ಹಿಂದೆ ಬಿಡುಗಡೆಯಾಯಿತು. ಅದರಲ್ಲಿ ಸುಮಾರು ಅವರ ಕವನ ಸಂಕಲನಗಳನ್ನೆಲ್ಲ ಸಮಗ್ರವಾಗಿ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಲೇಖಕ ಸಾಹಿತ್ಯಿಕ ಪ್ರಕಾಶನದ ಈ ಹನುಮಾಕ್ಷಿ ರೋಗಿಯವರು ಈ ಒಂದು ಕೃತಿಯ ಈ ಕೆಲಸವನ್ನು ಮಾಡಿ ಈ ಪುಸ್ತಕವನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯ ಸಂಘಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇಂಥ ಒಬ್ಬ ಪ್ರತಿಭಾನ್ವಿತ, ಕ್ರಿಯಾಶೀಲ, ಸೃಜನಶೀಲ ಸಾಹಿತಿ ಜನವರಿ 9ನೇ ತಾರೀಕು 2026ರಂದು ನಮ್ಮನ್ನೆಲ್ಲ ಬಿಟ್ಟು ಅವರು ಸ್ವರ್ಗಸ್ಥರಾದರು. ಆಗ ನಾವು ದಾವಣಗೆರೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ನುಡಿನಮನ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಜಿಲ್ಲೆಯ ದಾವಣಗೆರೆಯ ಅಧ್ಯಕ್ಷರು, ಜನಾನುರಾಗಿಗಳು, ಮಹಿಳೆಯರ ಬಗ್ಗೆ ಅಪಾರ ಕಾಳಜಿ ಉಳ್ಳಂಥ ಶ್ರೀಯುತ ವಾಮದೇವಪ್ಪನವರು ಈ ನುಡಿನಮನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಸಲಹೆ ಕೊಟ್ಟರು. ಏನದು, ಇಷ್ಟೆಲ್ಲ ನಿಮ್ಮ ಸ್ನೇಹಿತೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಂಥವ್ರಿಗೆ ಬರೀ ನುಡಿನಮನ ಯಾಕೆ ಸಲ್ಲಿಸ್ತಿದ್ರ, ಅವ್ರ ಹೆಸರಿನಲ್ಲಿ ಯಾಕೆ ಒಂದು ಸಂಸ್ಮರಣ ಗ್ರಂಥ ತರಬಾರ್ದು ಅನ್ನೋ ಮಾತನ್ನು ಹೇಳಿದಾಗ ನಮ್ಮ ಸ್ನೇಹಿತರು ಒಪ್ಕೊಂಡ್ರು. ನಮ್ಮ ಶೈಲಜಾ ಸಂಪಾದಕರಾದರು. ನಾವೆಲ್ಲರ ಜೊತೆಗೆ ಸೇರಿಬಿಟ್ಟು ಅದನ್ನು ತರೋ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನದ ಫಲವಾಗಿ ಅನೇಕ ಸಾಹಿತ್ಯಗಳನ್ನು ಸಂದರ್ಶಿಸಿದ್ವಿ, ಅವರ ಸಂಪರ್ಕಿಸಿದ್ವಿ. ಸಾರ್ವಜನಿಕರನ್ನು, ವಿದ್ಯಾರ್ಥಿಗಳನ್ನು ಅತ್ಯಂತ ಪ್ರೀತಿ ಅಂದರೆ ಅಕ್ಕಮಹಾದೇವಿ ಶಾಲೆಯಲ್ಲಿ ಅವರು ಅಧ್ಯಾಪಕ ವೃತ್ತಿ ನಡೆಸಬೇಕಾದ್ರೆ ಒಂದು ಅದ್ಭುತವಾದ ವಿದ್ಯಾರ್ಥಿಗಳ ಒಂದು ಗುಂಪನ್ನೇ ಸಂಪಾದಿಸಿದರು. ಅದರಲ್ಲೂ ಮೈಸೂರಿನ ಬರ್ಬೋದಂಥ ಒಬ್ಬ BK ಮೀನಾಕ್ಷಿ ಅವರು ಕೂಡ ಸುಪ್ರಸಿದ್ಧ ಲೇಖಕಿಯಾಗಿದ್ದಾರೆ. ಹೀಗೆ ಅವರ ವಿದ್ಯಾರ್ಥಿಗಳನ್ನು, ಸಾರ್ವಜನಿಕರನ್ನು, ಸ್ನೇಹಿತರನ್ನು, ಕುಟುಂಬದವರನ್ನು ಸಂಪರ್ಕಿಸಿ ಅವರಿಂದ ಲೇಖನಗಳನ್ನು ಸಂಗ್ರಹಿಸಿ ಈಗ ನಾವೊಂದು ಪುಸ್ತಕವನ್ನು, ಸಂಸ್ಮರಣ ಗ್ರಂಥವನ್ನು ನಾವು ಸಿದ್ಧಪಡಿಸಿದ್ವಿ. ಅದರ ಹೆಸರು ಅನಘ ಅಂತ ಇರ್ತೀವಿ.